ಇಮಾನ್ಸ್ ಅಂತ ಹಾಸ್ಪಿಟ್ಲು ತುಂಬ ನಾನು ಕೇಳಿರ್ಲಿಲ್ಲ. ನಾವು ಇಲ್ಲೇ ಹುಟ್ಟಿ ಬೆಳೆದು 62 ವರ್ಷ ಬೆಂಗಳೂರಲ್ಲಿ ಹುಟ್ಟಿ ನಮ್ಗೆ ಗೊತ್ತಿರಲಿಲ್ಲ ನಮಗೆ. ಆದರೂ ತುಂಬ ಬಡವ್ರಿಗೂ ಒಳ್ಳೆ ಹಾಸ್ಪಿಟಲು, ಐಪೈನವ್ರಿಗೂ ಒಳ್ಳೆ ಹಾಸ್ಪಿಟಲು. ಅಂದರೆ ಏನು ಯೋಚನೆ ಮಾಡಿಬಿಡಿ, ಹೆದರ್ಕೊಳ್ಳೇಬೇಡಿ. ಎಷ್ಟು ವರ್ಷ ಆಗಿರಲಿ, ನಿಮ್ಗೆ 80 ವರ್ಷ ಆಗಿರಲಿ, ಆರಾಮಾಗಿ ಆಪ್ರೇಷನ್ ಮಾಡಿ ಆರಾಮಾಗಿ ಕಳಿಸ್ತಾರೆ. ದಯವಿಟ್ಟು ಇಲ್ಲೇ ಬನ್ನಿ. ನನ್ನ ಅನುಭವ ಇದು ನೋಡಿ. ಇನ್ನೂ ಬ್ಯಾಂಡೇಜ್ ಬಿಚ್ಚಿಲ್ಲ ನಾನು. ಇವಾಗ ಡಿಸ್ಚಾರ್ಜ್ ಹೋಗ್ತಾ ಇದ್ದೀನಿ ನನ್ನ ಮನೆಗೆ. ತುಂಬ ಸಂತೋಷ ಆಗ್ತಾ ಇದೆ. ನಮಸ್ಕಾರ, ನನ್ನ ಹೆಸರು ಕರಿಗೌಡ ಅಂತ. ನಾನು ಇಲ್ಲೇ ಹನುಮನವರ ಬಸವನಗುಡಿ ನಿವಾಸಿ. ನನಗೆ ಸುಮಾರು ಒಂದು 5-6 ವರ್ಷದಿಂದ ರಣಿ ಅಂತ ಒಂದು ಸಣ್ಣದಾಗಿ ಕಾಣಿಸ್ತಿತ್ತು. ಸುಮಾರು ಹಾಸ್ಪಿಟ್ಲಿಗೆ ಹೋದೆ, ತುಂಬ ಕಾಸ್ಟ್ಲಿ ಹೇಳ್ತಾ ಇದ್ರು. ನಾವು ಮಿಡ್ಲ್ ಕ್ಲಾಸ್ ಅವ್ರು, ಆ್ಯಕ್ಚುಲಿ ಮೊದಲೇ ಮಿಡ್ಲ್ ಕ್ಲಾಸ್ ಅವರು. ತುಂಬ 3 ಲಕ್ಷ 4 ಲಕ್ಷ ಈ ಥರ ಎಲ್ಲ ಹೇಳೋರು. ನಾನು ಸುಮಾರು ಒಂದು 8 ವರ್ಷದಿಂದ ಹೋದಾಗ ಒಂದು ಹಾಸ್ಪಿಟ್ಲಲ್ಲಿ, ಅದು ಬೆಂಗಳೂರಿಗೆ ಫೇಮಸ್ ಆಗಿರೋಂಥ ಹಾಸ್ಪಿಟ್ಲಲ್ಲಿ ಹೋದ ತಕ್ಷಣ 2.5 ಲಕ್ಷ ಕೊಡಿ ಇಮ್ಮಿಡಿಯೇಟ್ಲಿ ಮಾಡ್ಕಳಿಸ್ತೀನಿ ಅಂತಂದರು. ಆವಾಗ ನೆಸೆಸಿಟಿ ಇರಲಿಲ್ಲ ಅದು. ಅವಾಗ ಇನ್ನೊಬ್ರು ಡಾಕ್ಟರ್ ಹತ್ರ ವಿಚಾರಿಸಿದೆ, ಬೇಡ ಇವಾಗೇನು ಮಾಡ್ಸೋಕೆ ಹೋಗಿ, ಸಣ್ಣದಾಗಿದೆ, ಇನ್ನೂ ಆಗಲಿ, ಡೆವಲಪ್ಮೆಂಟ್ ಆಗಲಿ ಅಂತ ಹೇಳಿದ್ರು. ಆಮೇಲೆ ಈ ರೀಸೆಂಟಾಗಿ ಇಲ್ಲೊಂದು ಹಾಸ್ಪಿಟ್ಲ್ ಬೆಂಗಳೂರಲ್ಲಿದೆ, ಅಲ್ಲಿ ತೋರಿಸ್ದೆ. ಇಲ್ಲ, ಆಪ್ರೇಷನ್ ಮಾಡಿಸ್ಕೊಳ್ಳಿ, ಒಳ್ಳೆಯದು ಅಂತಂತಂದರು. ಆಮೇಲೆ ನಾನು ಸ್ವಲ್ಪ ಮಿಡ್ಲ್ ಕ್ಲಾಸ್ ಆಗಿರೋದ್ರಿಂದ ಸ್ವಲ್ಪ ಯೋಚನೆ ಮಾಡಿದೆ. ನಾನು ಯಾವ ಥರ ಮಾಡಬೇಕು, ಏನು ಮಾಡ್ತಾಯಿದ್ದೆ. ಈಗ ರಾತ್ರಿ ನೈಟ್ ಮಲಿಕೊಂಡಾಗ ಏನಪ್ಪ ಪ್ರಾಬ್ಲಮ್ ಆಗ್ಬಿಟ್ರೆ, ಏನು ಹೆಚ್ಚು ಕಡಿಮೆ ಮುಂದಕ್ಕೆ ಯಾವ ಥರ ಅಂತಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದಾಗ ಫೇಸ್ಬುಕ್ ನೋಡ್ತಾ ಅರಣಿ ಸ್ಪೆಷಲಿಸ್ಟು ಹರೀಶ್ ಗೌಡ್ರು ಅಂತಂದ್ಬಿಟ್ಟು ಮಾತಾಡ್ತಾಯಿದ್ರು. ನನಗೆ ಅವ್ರು ಮಾತಾಡೋ ಇದರಲ್ಲಿ ಡಾಕ್ಟ್ರಲ್ಲಿ ಒಬ್ಬ ತುಂಬ ಇದು ಏನೋ ಸಿಕ್ತಂಗಾಯ್ತು. ಮಾನ್ಯ ದಿವಸನೇ ಬಂದೆ, ಸಾರ್ ಈ ಥರ ಹಿಂಗಿದೆ ಅಂತಂತಂದೆ. ಆಯಿತು, ಡೋಂಟ್ ವರಿ ಪಾಪ. ಆ ಸ್ಟಾಫ್ ತುಂಬ ಡಾಕ್ಟ್ರುಗಳ ತುಂಬ ಎಂಕರೇಜ್ ಮಾಡೋರು, ಏನು ತೊಂದರೆ ಇಲ್ಲ ಏನಿಲ್ಲ ಅಂತಂದರು. ಆಮೇಲೆ ಅಲ್ಲಿಗಿಂತ ಅರ್ಧಕ್ಕೆಲ್ಲ ಕಡಿಮೆಯಲ್ಲಿ ನನಗೆ ಆಪ್ರೇಷನ್ ಮಾಡಿ ನೋಡಿ. ನೆನ್ನೆ 10 ಗಂಟೆಲಿ ಆಪ್ರೇಷನ್ ಆಯಿತು. ಇವಾಗ ನಾನು ಬೆಳಿಗ್ಗೆ ಡಿಸ್ಚಾರ್ಜ್ ಹೋಗ್ತಾ ಇದ್ದೀನಿ, ಊಟ ಮಾಡಿದ್ದೀನಿ, ತಿಂಡಿ ಮಾಡಿದ್ದೀನಿ. ಅದು ನನಗೆ 2 ಅರ್ಣಿ ಆಗಿದೆ. 2 ಅರ್ಣಿ ನಮ್ಮ ಇದಕ್ಕೆ ತಕ್ಕನಾಗೆ ತುಂಬ ಚೆನ್ನಾಗಿ ಮಾಡಿ, ಅವ್ರ ಸ್ಟಾಫ್ ಆಗಲಿ, ನಮ್ಮ ಹರೀಶ್ ಗೌಡ್ರು ಡಾಕ್ಟ್ರೇ ಆಗಲಿ, ಅದು ನಮ್ಮ ಭಾಗದ ಪುಣ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದರಿಂದ ನಾವು ಯಾಕೆ ನಾವು ಏನಕ್ಕೆ ಪುಣ್ಯ ಅಂತಂದರೆ, ನಾವು ಮಿಡ್ಲ್ ಕ್ಲಾಸ್ ಅವರು, ಕಷ್ಟಪಟ್ಟು ತುಂಬ ಬಂದವರು ನಾವು. ನಮ್ಮ ಜೀವನ ನಾವು ಅಂತ ನೋಡ್ಕೊಂಡು ಬಂದಿರೋ ಜಾಗದಲ್ಲಿ ಈ ಡಾಕ್ಟ್ರ್ ಸಿಕ್ಕಿ ನನಗೆ 62 ವರ್ಷ. ನನಗೆ ತುಂಬ ಸಂತೋಷವಾಗಿ ಕರ್ಕೊಂಡು ತುಂಬ ಸಂತೋಷವಾಗಿ ಕಳಿಸ್ತಾ ಇದ್ದಾರೆ. ನನಗೆ ಇದು ಗುಣ ಅದು ಅವಾಗಲೇ ನನಗೆ ಇವರು ಇದು ಆ್ಯಕ್ಟಿವಿಟಿ ನೋಡ್ಬಿಟ್ಟು, ಡಾಕ್ಟ್ರದ್ದೇ ಆಗಲಿ ಇವ್ರದ್ದಾಗಲಿ ಸ್ಟಾಫ್ನವರೇ ನೋಡ್ಬಿಟ್ಟು, ನಮ್ಮ ಫ್ರೆಂಡು ಗಂಗಾಧರ್ ಅಂತ ಸ್ನೇಹಿತರು, ಅವರು ಸೇಮ್ ಯೂರಿಯನ್ ಬ್ಲ್ಯಾಡರ್ ಏನೋ ಲೀಕೇಜ್ ಆಗ್ತಾಯಿದೆ, ಕರ್ಕೊಬಂದು ಇಲ್ಲಿ ಸೇರಿಸಿದ್ದೀನಿ. ಇವಾಗ ಒಂದೇ ದಿವಸಕ್ಕೆ ಇನ್ನೊಬ್ಬರು ನಾನು ಪೇಷಂಟ್ ಒಳ್ಳೇದು ಮಾಡೋಕ್ಕೆ ಮಾಡ್ತಾಯಿದ್ದೀನಿ. ಆದರೂ ತುಂಬ ಅವರು ಮಾತಾಡ್ತಾ ಇದ್ರು, ಹರೀಶ್ ಗೌಡ್ರು ಮಾತಾಡ್ತಾ ಇದ್ದು ಘಾಟಿಲಿ ನಮ್ಗೆ ಅಲ್ಲೇ ಒಂಥರ ಹುಮ್ಮಸ್ಸು ಬಂದ್ಬಿಡ್ತು. ಇವ್ರ ಹತ್ರ ಹೋದ್ರೆ ನಾವು ಆರಾಮ ಬಚಾವ್ ಬರ್ಬೋದು. ಈಗ ಎಷ್ಟೋ ಹಾಸ್ಪಿಟ್ಲ್ ನೋಡಿದ್ದೀನಿ, ಅನೆಕ್ಸ ಕೊಡೋ ಟೈಮಲ್ಲೇ ಏನೇನೋ ಮಾಡ್ಬಿಟ್ಟಿರ್ತಾರೆ ಪಾಪ, ತಿರ್ಗಿ ರಿಕವರಿನೇ ಆಗಲ್ಲ ಅಲ್ಲಿ. ಅದರಲ್ಲಿ ಇವ್ರು ಮಾತಾಡೋ ಡಾಕ್ಟ್ರಲ್ಲಿ ನಾನು ಯಾವುದು ನೋಡಿದ್ರೆ ಸೀದಾ ಬಂದು ಇಲ್ಲೇ, ಆ್ಯಕ್ಚುಲಿ ಬೇರೆ ಕಡೆ ಕೊಟೆನ್ಷನ್ ತೊಗೊಂಡಿದ್ದೆ ನಾನು, ಏನೋ ಮಾಡಿಸ್ಬಿಡೋಣ ಅಂತಂದ್ಬಿಟ್ಟು. ಇವರು ಮಾತಾಡ್ತಾ ಇದ್ದು ಫೇಸ್ಬುಕ್ಕಿಗೆ ಮಾತಾಡ್ತಾ ಘಾಟಿ ನೋಡ್ಬಿಟ್ಟು ನಾನು ಇದನ್ನ ವಿಮರ್ಶನ್ ನೋಡ್ಬಿಟ್ಟು, ನಾವು ಮಾನ್ಯ ದಿವಸನೇ ಬಂದೆ. ನಾನು ಅವ್ರ ಹತ್ರ ಮಾತಾಡ್ಬಿಟ್ಟು ಏನೇನು ಚೆಕಪ್ ಎಲ್ಲ ಮಾಡಿಸ್ಬಿಟ್ಟು ಆಪ್ರೇಷನ್ ಮಾಡಿಬಿಟ್ಟು, ನೆನ್ನೆ 1.5 ಆಪ್ರೇಷನ್ ಆಯಿತು. ಇವತ್ತು 10 ಗಂಟೆಗೆ ಆಚೆ ಕಡೆಗೆ ಹೋಗ್ತಾ ಇದ್ದೀನಿ, ಸಂತೋಷವಾಗ್ತಾ ಇದ್ದೀನಿ. ಎಲ್ಲ ಸಿಬ್ಬಂದಿಗಳಿಗೂ, ಎಲ್ಲ ಡಾಕ್ಟ್ರುಗಳಿಗೂ ನನ್ನ ಹೃದಯಪೂರ್ವಕವಾಗಿ ಅಭಿನಂದನೆಗಳು.